ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತೊಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಏನಂತಂದರೆ ಸ್ನೇಹಿತರೆ, ಇದೇ ಮಂಗಳವಾರದಿಂದ ಹೊಸ ವರ್ಷ ಪ್ರಾರಂಭ ಆಗ್ತಾ ಇರೋದ್ರಿಂದ ನಮ್ಮ ಕಷ್ಟಗಳು ಬೇಗ ತೀರಬೇಕು ಅಂತ ಬಯಸೋವಂಥವ್ರು, ಅದರಲ್ಲೂ ಮಂಗಳವಾರ ಬಂದಿರೋದ್ರಿಂದ ಹೊಸ ವರ್ಷ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು, ಎಲ್ಲ ರೀತಿಯ ಮಂಗಳ ಕಾರ್ಯಗಳು ಆಗಬೇಕು ಅಂತ ಬಯಸೋವಂಥವ್ರು ಸ್ನೇಹಿತರೆ, ವಿಶೇಷವಾಗಿ ಎಲ್ಲಿ ಹನುಮಂತನ ದೇವಸ್ಥಾನ ಇರುತ್ತೋ ಅಲ್ಲಿ ನೀವು ವಿಶೇಷವಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀವು ಚಿಕ್ಕದು ಒಂದು 10 ರೂಪಾಯಿ ಕೊಟ್ಟರೆ ಮಡಿಕೆಗಳು ಸಿಗುತ್ತೆ. ಆ ಮಡಿಕೆಗೆ ನೀವು ಸ್ವಲ್ಪ ಜೇನುತುಪ್ಪನ ತಗೊಂಡು ಆ ಜೇನುತುಪ್ಪನ ಮಡಿಕೆ ತುಂಬ ನೀವು ತುಂಬಿಸ್ಬಿಟ್ಟು ಅದಕ್ಕೆ ಒಂದು ಕೆಂಪು ಬಟ್ಟೆನ ನೀವು ಕಟ್ಬಿಟ್ಟು ನೀವು ಯಾವುದಾದ್ರೂ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ವಿಶೇಷವಾಗಿ ಆಂಜನೇಯನ ದೇವಸ್ಥಾನದ ಎದುರಲ್ಲಿ ಇರುವಂತಹ ಗರುಡ ಧ್ವಜ ಇರುತ್ತಲ್ಲ ಅಲ್ಲಿನಾದರೂ ನೀವು ಇಡ್ಬೋದು ವಿಶೇಷವಾಗಿ. ಅಥವಾ ನೀವು ಆಂಜನೇಯನಿಗೆ ಸಮರ್ಪಣೆ ಮಾಡ್ತೀನಿ ಅಂತಂದರೆ ಅರ್ಚಕರ ಹತ್ರ ನೀವು ಸಂಕಲ್ಪ ಮಾಡಿ ತಗೊಂಡೋದಂತಹ ಜೇನುತುಪ್ಪದ ಮಡಿಕೆನ ನೀವು ತಗೊಂಡೋಗಿ, ವಿಶೇಷವಾಗಿ ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ, ನಿಮಗೆ ಈ ವರ್ಷದಲ್ಲಿ ಯಾವ ಕೆಲಸ ಆಗಬೇಕು, ಒಳ್ಳೆ ಉದ್ಯೋಗ ಸಿಗಬೇಕಾ, ಒಳ್ಳೆ ಮದುವೆ ಆಗಬೇಕಾ, ಅಥವಾ ನೀವು ಅಂದ್ಕೊಂಡಿರೋಂಥ ಮನೆ ಕಟ್ಟಬೇಕಾ, ಆರೋಗ್ಯ ಸಮಸ್ಯೆ ತೀರಬೇಕಾ, ಅಥವಾ ನೀವು ಅಂದ್ಕೊಂಡಿರೋಂಥದ್ದು ಇಷ್ಟು ದಿನದಿಂದ ನಮಗೆ ಈ ಕೆಲಸ ಖಂಡಿತವಾಗ್ಲೂ ಆಗಿಲ್ಲ, ಈ ವರ್ಷದಲ್ಲಿ ನೀನು ನನ್ನ ಕಷ್ಟಗಳು ಸಾಲ ತೀರಿಸೋವಂಥದ್ದು ಇರ್ಬೋದು, ನನಗೆ ಇಂಥ ಸಮಸ್ಯೆ ಈ ವರ್ಷದೊಳಗಡೆ ಆದಷ್ಟು ಬೇಗ ಎಲ್ಲ ಮುಗಿದು ನನಗೆ ಸಂತೋಷವಾಗಿ ಇರಬೇಕು, ಅಥವಾ ನಮ್ಮ ಮನೆಯಲ್ಲಿ ಹಣಕಾಸಿನ ವ್ಯವಹಾರ ಎಲ್ಲ ಚೆನ್ನಾಗಿ ಆಗಬೇಕು ಅಂತ ಹೇಳಿ ನೀವು ಆ ಮಡಿಕೆಯಲ್ಲಿರೋಂಥ ಜೇನುತುಪ್ಪನ ನೀವು ದಾನವಾಗಿ, ಅಂದರೆ ಅರ್ಚಕರಿಗೆ ಕೊಡ್ಬೋದು. ಅಕಸ್ಮಾತ್ ಅರ್ಚಕರು ಈಸ್ಕೊಂತಿಲ್ಲ ಅಂದರೆ ಯಾವುದಾದ್ರೂ ಒಂದು ಆಂಜನೇಯನ ದೇವಸ್ಥಾನದ ಹತ್ರ ಇರೋಂಥ ಅರಳಿ ಕಟ್ಟೆಗಳಿರ್ಬೋದು, ಬೇವಿನ ಮರದ ಕಟ್ಟೆಗಳಿರ್ಬೋದು, ಅಥವಾ ಔದಂಬರದ ವೃಕ್ಷ ಇರ್ಬೋದು, ಅಥವಾ ಗರುಡ ಧ್ವಜದ ಕಂಬ ಇರ್ಬೋದು, ಅಲ್ಲಿ ನೀವು ಇಟ್ಟು ಬರಬೇಕಾಗುತ್ತೆ. ಅದರಲ್ಲೂ ನೀವು ಆ ಮಡಿಕೆಯಲ್ಲಿ ಜೇನುತುಪ್ಪನ ಇಡುವಾಗ ಹನುಮಾನ್ ಚಾಲೀಸನ ನೀವು ಒಂದು ಸಾರಿ ಆದರೂ ನೀವು ಓದಲೇಬೇಕು. ಅದರ ಜೊತೆಗೆ ವಿಶೇಷವಾಗಿ ನೀವು ಮಲ್ಲಿಗೆ ಹಣ್ಣಿನ ದೀಪನ ನೀವು 2 ಮಲ್ಲಿಗೆ ಹಣ್ಣಿನ ಆ ಮಣ್ಣಿನ ದೀಪದ ಒಳಗಡೆ ನೀವು ಮಲ್ಲಿಗೆ ಎಣ್ಣೆನ ಹಾಕಿ ದೀಪ ಹಚ್ಚಿ, ನೀವು ಈ ಜೇನುತುಪ್ಪನ ನೀವು ಮಂಗಳವಾರದ ದಿನ, ಅದರಲ್ಲೂ ವಿಶೇಷವಾಗಿ 21 ಮಂಗಳವಾರದ ದಿನ ನೀವು ಮಲ್ಲಿಗೆ ಎಣ್ಣೆಯಿಂದ ನೀವು ಆಂಜನೇಯನ ದೇವಸ್ಥಾನದಲ್ಲಿ ದೀಪ ಹಚ್ಚಿದ್ದೆ ಆದರೆ, ಅದರಲ್ಲೂ ವಿಶೇಷವಾಗಿ 21 ಮಂಗಳವಾರ ನಾನು ಹೇಳಿದ ರೀತಿಯಲ್ಲೇ ಜೇನುತುಪ್ಪನ ಒಂದು ಮಡಿಕೆಯಲ್ಲಿ ನೀವು ಜೇನುತುಪ್ಪನ ತುಂಬಬೇಕು, ಅದಕ್ಕೆ ಒಂದು ಕೆಂಪು ಬಟ್ಟೆನ ನೀವು ಕಟ್ಟಬೇಕು. 21 ಮಂಗಳವಾರಗಳು ನಿರಂತರವಾಗಿ ನೀವು ಆಂಜನೇಯನ ದೇವಸ್ಥಾನಕ್ಕೆ ನೀವು ಜೇನುತುಪ್ಪನ ನೀವು ದಾನ ಮಾಡೋದ್ರಿಂದ ನಿಮಗೆ ಎಂಥದ್ದೇ ಕಷ್ಟ 21 ಮಂಗಳವಾರದಲ್ಲಿ ಅದು ಎಂಥದ್ದೇ ಕಷ್ಟ ಆಗಿದ್ರೂ ತೀರೋ ಅಂಥ ಪರಿಹಾರನ ಖಂಡಿತವಾಗ್ಲೂ ಹನುಮದೇವರು ಮಾಡಿಕೊಡ್ತಾರೆ. ಇದು ತುಂಬಾ ವಿಶೇಷವಾದದ್ದು. ಯಾಕಂದರೆ ಹನುಮದೇವರಿಗೆ ಜೇನುತುಪ್ಪನ ನಾವು ಸಮರ್ಪಣೆ ಮಾಡೋದ್ರಿಂದ, ಅದರಲ್ಲೂ ನಾವು ಕೆಂಪು ಬಟ್ಟೆನ ಕಟ್ಟಿ ನಾವು ದಾನ ಕೊಡೋದ್ರಿಂದ ಅದು ಒಂದು ನೈವೇದ್ಯ ಆಗುತ್ತೆ, ಅದು ಒಂದು ತಾಂತ್ರಿಕ ಪ್ರಯೋಗ ಆಗಿರುತ್ತೆ. ಇದನ್ನು ನೀವು ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆದರೆ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಹೋದರೆ 10 ರೂಪಾಯಿ ಕೊಟ್ಟರೆ ನಿಮಗೆ 10 ಪುಟಾಣಿದು 5 ರೂಪಾಯಿ ಕೊಟ್ಟರು ಪುಟಾಣಿ ಮಡಿಕೆ ಬರುತ್ತೆ. ಅದನ್ನು ನೀವು 10 ರೂಪಾಯಿ ಜೇನುತುಪ್ಪದ ಬಾಟ್ಲು ತೊಗೊಂಡು ಅದನ್ನು ನೀವು ಆ ಜೇನುತುಪ್ಪದ ಬಾಟ್ಲನ್ನ ನೀವು ಆ ಜೇನುತುಪ್ಪನ ನೀವು ಆ ಮಡಿಕೆಗೆ ಒಯ್ದುಬಿಟ್ಟು ಒಂದು ಅಂಗೈಯಷ್ಟಗಲ ಕೆಂಪು ಬಟ್ಟೆನ ನೀವು ಅದನ್ನು ಕಟ್ಬಿಟ್ಟು ಮಲ್ಲಿಗೆ ಎಣ್ಣೆನ ತಗೊಂಡು ಅದನ್ನು ನೀವು ಮಣ್ಣಿನ ದೀಪಗಳಿಗೆ ನೀವು ಅದರಲ್ಲೂ ಕೆಂಪು ಬತ್ತಿಗಳನ್ನು ಹಾಕಿ 2 ದೀಪಗಳನ್ನು ನೀವು ಆಂಜನೇಯನ ಗರುಡ ಧ್ವಜದ ಸ್ತಂಭದ ಮುಂದೆ ನೀವು ಹಚ್ಚಿ ಬರೋದ್ರಿಂದ, ಹನುಮಾನ್ ಚಾಲೀಸನ ನೀವು ಒಂದು ಸಾರಿನೂ ನೀವು ಹೇಳ್ಕೊಳ್ಳೋದ್ರಿಂದನೂ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮ್ಮಲ್ಲಿರೋಂಥ ನಾನಾ ರೀತಿಯ ಸಮಸ್ಯೆಗಳಿರ್ಬೋದು, ಸಂಕಷ್ಟಗಳಿರ್ಬೋದು, ತೊಂದರೆಗಳಿರ್ಬೋದು, ಅದೆಲ್ಲ ನಿವಾರಣೆ
ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ನೀವು ಈ ವರ್ಷ ಮಾಡಿ ನೋಡಿ, ನಿಮಗೆ ಅನ್ಕೊತೀರಾ 21 ಮಂಗಳವಾರ ಮುಗಿಯೋದಷ್ಟರಲ್ಲಿ ನಿಮ್ಮ ರಿಸಲ್ಟು ನೀವು ಯಾವ ವಿಷಯಕ್ಕೆ ನೀವು ಸಂಕಲ್ಪ ಮಾಡಿ ಮಲ್ಲಿಗೆ ಎಣ್ಣಿನ ದೀಪ ಹಚ್ಚಿ ಜೇನುತುಪ್ಪನ ನೀವು ದೇವಸ್ಥಾನಕ್ಕೆ ಕೊಟ್ಟು ಬರ್ತಿರೋ, ಖಂಡಿತವಾಗ್ಲೂ 21 ಮಂಗಳವಾರ ಮುಗಿಯೋಷ್ಟರಲ್ಲಿ ನಿಮ್ಮ ಆ ಕೆಲಸ ಖಂಡಿತವಾಗ್ಲೂ ಆಗೇ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಹೊಸ ವರ್ಷ ಅನ್ನೋದು ನಮಗೆ ಮಂಗಳವಾರ ಬಂದಿರೋದ್ರಿಂದ ಮಂಗಳ ಕಾರ್ಯಗಳು ಕೆಲವೊಂದು ಮನೆಗಳಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಮಂಗಳ ಕಾರ್ಯಗಳು ಆಗ್ತಾನೆ ಇರೋದಿಲ್ಲ. ಮದುವೆ ಆಗ್ತಾ ಇರಲ್ಲ, ಮಕ್ಕಳು ಚೆನ್ನಾಗಿ ಓದ್ತಾ ಇರಲ್ಲ, ವಿವಾಹ ಆದ್ರೂ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಗಂಡ ಇನ್ಯಾರ ಜೊತೆನೋ ಪ್ರೀತಿ ಇರ್ತಾನೆ, ಹೆಂಡತಿ ಇನ್ಯಾರನ್ನೋ ಪ್ರೀತಿಸ್ತಾ ಇರ್ತಾರೆ. ಆ ರೀತಿ ಸಂಬಂಧಗಳೆಲ್ಲ ಹೋಗಿ ಡೈವರ್ಸ್ ತನಕ ಹೋಗಿರೋಂಥ ಕೇಸ್ಗಳಿರುತ್ತೆ. ಅದೆಲ್ಲ ನಿವಾರಣೆ ಆಗಬೇಕು. ಅಥವಾ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಸಾಧಿಸಬೇಕು, ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಗಬೇಕು, ಅಥವಾ ನಾನಿವತ್ತು ಒಂದು ವ್ಯಾಪಾರಕ್ಕೆ ಬಿಸ್ನೆಸ್ಗೆ ಇದನ್ನು ಬಂಡವಾಳ ಹಾಕಿದ್ದೀನಿ, ಆ ಬಂಡವಾಳದಿಂದ ನಾನು ಲಾಭ ತೊಗೊಬೇಕು, ಅಥವಾ ನಾನು ಗಿರ್ವಿ ಇಟ್ಟಿರೋಂಥ ಒಡವೆಗಳು ನನಗೆ ಬಿಡಿಸ್ಕೊಳ್ಳೋ ಅಂಥ ಪ್ರಯತ್ನ ಆಗಬೇಕು, ನನ್ನ ಜೀವನದಲ್ಲಿ ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು ಅಂತ ಬಯಸೋವಂಥವ್ರು ಆಂಜನೇಯನ ಸೇವೆನ ಮಂಗಳವಾರದ ದಿನಗಳಲ್ಲಿ ವಿಶೇಷವಾಗಿ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ. ಜೇನು ಅಂದರೆ ಯಾವಾಗಲೂ ಸಿಹಿ ಸಂಕೇತ. ನಾವು ಆಂಜನೇಯನಿಗೆ ಸಿಹಿನ ಕೊಟ್ಟಾಗ ಅಥವಾ ನಮ್ಮ ಜೀವನದಲ್ಲೂ ಸಿಹಿನ ತುಂಬೋದಕ್ಕೆ ಕಾರಣಕರ್ತರಾಗ್ತಾರೆ ಹನುಮಂತ ದೇವರು. ನಿಮಗೆ ಗೊತ್ತು, ಲಕ್ಷ್ಮಣ ದೇವರು ಪ್ರಾಣ ಕಳ್ಕೊಂಡಂಥ ಸಂದರ್ಭದಲ್ಲಿ ಅಂಥ ಪ್ರಾಣನ ಉಳಿಸೋಕ್ಕೋಸ್ಕರ ಆಂಜನೇಯ ದೇವರು ಸಂಜೀವಿನಿ ಪರ್ವತನ ಹೋಗಿ ಸಂಜೀವಿನಿ ಕಡ್ಡಿನ ತೊಗೊಂಬಂದಂಥವ್ರು. ನಮ್ಮ ಕಷ್ಟಗಳನ್ನು ನಮಗೆ ಪರಿಹಾರ ಮಾಡೋದಕ್ಕೆ ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ಅವರು ನಮಗೆ ಖಂಡಿತವಾಗ್ಲೂ ನಮಗೆ ಗೊತ್ತಿಲ್ಲದಿರೋ ಅಗೋಚರ ಶಕ್ತಿಯಿಂದ ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡ್ತಾರೆ. ಯಾಕಂದರೆ ಆಂಜನೇಯ ದೇವರಿಗೆ ಇಷ್ಟ ಆದಂಥ ವಸ್ತುಗಳನ್ನು ಕೊಟ್ಟಾಗ, ನಾವು ನಿಷ್ಕಲ್ಮಶವಾಗಿ ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಬೇಡಿಕೆಗಳು ನೆರವೇರುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಸರಿ ಅನಿಸಿದ್ರೆ, ನಿಮಗೆ ಮಾಡೋ ಚೈತನ್ಯ ಇದ್ದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ಎಲ್ಲ ಟೈಮ್ಗಳಲ್ಲೂ ವ್ರತ ಪೂಜೆಗಳನ್ನು ಮಾಡೋದಕ್ಕೆ ಸಮಯ ಇಲ್ದಿದ್ದವರು ಚಿಕ್ಕ ಚಿಕ್ಕ ವಸ್ತುಗಳಲ್ಲೂ ಸಹ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಬೋದು. ಯಾಕಂದರೆ ಸ್ನೇಹಿತರೆ, ಕೆಲವೊಂದು ಬೇಡಿಕೆಗಳಿಗೆ ನೀವು ಹೋಮನೆ ಮಾಡಿಸ್ಬೇಕು, ವ್ರತನೇ ಮಾಡಬೇಕು, ಅಥವಾ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡೋದನ್ನ ನೀವು ನೋಡ್ತಾ ಇರ್ತೀರಾ. ಚಿಕ್ಕ ನಮ್ಮ ಮನೆಯಲ್ಲಿರೋಂಥ ಚಿಕ್ಕ ಪುಟ್ಟ ವಸ್ತುಗಳಲ್ಲಿ, ನಮ್ಮ ಪ್ರಕೃತಿಯಲ್ಲಿ ಸಿಗೋವಂಥ ಚಿಕ್ಕ ಪುಟ್ಟ ವಸ್ತುಗಳಲ್ಲಿ ನಾವು ನಮ್ಮ ಕಷ್ಟನ ಬಗೆಹರಿಸ್ಕೊಬೋದು ಅನ್ನೋದಕ್ಕೋಸ್ಕರ ನಾನು ನನಗೆ ಗೊತ್ತಿರೋವಂಥ ಈ ಪುಟ್ಟ ತಂತ್ರನ ಹೇಳ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.